ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ 368ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗ ಅಂತ ಹೇಳಿದರೆ ನಾವು ಮಾಘ ಮಾಸದ ಅಂತಿಮ ಕೊನೆಯ ಭಾಗದಲ್ಲಿದ್ದೇವೆ. ಶಿವರಾತ್ರಿ ವ್ರತ, ಶಿವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಮಾದ್ನೂರು ವಿಷ್ಣು ತೀರ್ಥರ ಒಂದು ಆರಾಧನೆ ಕೂಡ ಬರ್ತಾ ಇದೆ. ನಾವು ಈಗ ಬರ್ತಕ್ಕಂಥ ಹಬ್ಬ ಶಿವರಾತ್ರಿ ಅಂದರೆ ನಿಯಾಮಕನಾದ ರುದ್ರದೇವರ ಒಂದು ಜಯಂತಿ ಅಂತ ಕೂಡ ನಾವು ಕರಿಬೋದು. ಅಂದರೆ ಶಿವನ ಹುಟ್ಟು ಹಬ್ಬಕ್ಕೂ ಶಿವನ ಜಯಂತಿ ಅಂತೇಳಿ ನಾವೇನು ಕರಿತೀವಿ. ಹೀಗಾಗಿ ಒಂದು ಕಡೆ ವ್ರತ, ಒಂದು ಕಡೆ ಹಬ್ಬ ಇದ್ದವರು ಹೋಳಿಗೆ ಊಟ ಮಾಡ್ತಾರೆ, ವ್ರತ ಇದ್ದವರು ಉಪವಾಸ ಮಾಡ್ತಾರೆ. ಯಾಕೆ ಉಪವಾಸ ಮಾಡ್ತಾರೆ, ಯಾಕೆ ಊಟ ಮಾಡ್ತಾರೆ ಅಂತ ಹೇಳಿದರೆ, ಇದು ಜಯಂತಿ, ಶಿವನ ಜಯಂತಿ, ಶಿವನ ಹುಟ್ಟುಹಬ್ಬ ಅಂತ ಹೇಳಿ ಅದಕ್ಕೆ ವೈಷ್ಣವರೆಲ್ಲರೂ ಮನೆಯಲ್ಲಿ ಹೋಳಿಗೆ ಮಾಡ್ಕೊಂಡು ತಿಂತಕ್ಕಂಥ ಒಂದು ಬಂದಿದೆ, ಒಂದು ಪದ್ಧತಿ ಬಂದಿದೆ. ಯಾಕಂತ ಹೇಳಿದರೆ ಪರಮ ವೈಷ್ಣವನು ನೀನೆ ಅಂತ ಹೇಳಿ ದಾಸರು ಹೇಳಿದ್ದಾರೆ. ಯಾರಪ್ಪ ಅತ್ಯಂತ ಪರಮ ವೈಷ್ಣವ ಯಾರಂತ ಹೇಳಿದರೆ ಮಹಾರುದ್ರದೇವರು, ಮನೋನಿಯಾಮಕ. ನಮಗೆ ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ರುದ್ರದೇವರ ಸ್ಮರಣೆ ಮಾಡಿದಾಗ ಅದು ಆಗ್ತದೆ. ಅಂಥ ಮಹಾರುದ್ರ ದೇವರ ವ್ರತ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಸಮುದ್ರ ಮಥನ ಕಾಲಕ್ಕೆ ವಿಷ ಬಂತು. ವಿಷವನ್ನು ಕುಡಿದ ದಿನ ಕೂಡ ಇವತ್ತೇ, ಒಂದು ಶಿವರಾತ್ರಿ ದಿನ. ಅದು ಗಂಟಲ ಒಳಗೆ ಇಳಿಲಿಲ್ಲ. ಹೀಗಾಗಿ ಗಂಟಲ ಒಳಗೆ ಇಳಿಬಾರದು ಅಂತ ಹೇಳಿ ಶಿವನ ಯಾವಾಗಲೂ ಸದಾ ಎಚ್ಚರಿಕೆಯಿಂದ ಇರಬೇಕಂತ ಹೇಳಿ ಶಿವನ ನಾಮಸ್ಮರಣೆಯನ್ನು ಪ್ರತಿಯೊಬ್ಬರು ಮಾಡಬೇಕಂತ ಹೇಳಿ ಒಂದು ಜಾಗರಣೆ ಅಂತ ಮಾಡ್ತಾರೆ. ಜಾಗರಣೆ ಮಾಡಬೇಕಾದ್ರೆ ಊಟ ಮಾಡಿದರೆ ನಿದ್ದೆ ಬರ್ತದೆ. ಹೀಗಾಗಿ ಉಪವಾಸ ಮಾಡಿ ಜಾಗರಣೆ ಮಾಡಿದಾಗ ನಿದ್ದೆ ಬರೋದಿಲ್ಲ. ಹೀಗಾಗಿ ನಿದ್ದೆ ಬರಬಾರದು ಎಂಬ ಉದ್ದೇಶದಿಂದ ಉಪವಾಸ ಇರ್ತಾರೆ, ಹೊರತು ಮತ್ತೇನೂ ಇಲ್ಲಲ್ಲಿ. ಶಿವನ ಸ್ಮರಣೆ ಮಾಡ್ತಾ ಇಡೀ ದಿನನ ಕಳೀತಾರೆ. ದಿನ ಕಳೆದು ಮರುದಿನ ಅವರು ಊಟ ಮಾಡ್ತಾರೆ ಅಂತ ಹೇಳಿದ್ರೆ, ಆವಾಗ ಒಂದು ದಿನ ಕಳೆದ್ರೆ ಸಾಕು, ವಿಷ ಕೆಳಗೆ ಮೇಲೆ ಇರುವುದಿಲ್ಲ ಅದು. ಹೀಗಾಗಿ ವಿಷ ಎಲ್ಲ ಬರ್ತದೆ. ವಿಷಕಂಠ ಅಂತ ಕೂಡ ಕರೀತಾರೆ, ನೀಲಕಂಠ ಅಂತ ಕರೀತಾರೆ. ಗಂಟಲಲ್ಲಿ ಕೂತು ಬಿಡ್ತದೆ. ಅಂಥ ರುದ್ರದೇವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥ ಅತ್ಯಂತ ಪವಿತ್ರವಾದ ದಿನ. ಯಾಕಂದರೆ ಯಮನಿಗೆ ದಂಡಿಸಕ್ಕಂಥ ಅಧಿಕಾರ ಶಿವನಿಗಿದೆಯಂತೆ. ಹೀಗಾಗಿ ಶಿವನ ಸ್ಮರಣೆ ಮಾಡಿಬಿಟ್ರೆ ಯಾರಿಗೂ ಯಮನ ಒಂದು ಹೆದರಿಕೆ ಇರುವುದಿಲ್ಲ. ಅಂಥ ಮನೋನಿಯಮಕ ರುದ್ರದೇವರ ಕೈಲಾಸವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ ಹೇಳಿ ನಮ್ಮ ವಿಜಯದಾಸರು ಹೇಳಿದ ಹಾಗೆ, ಮನಸ್ಸನ್ನು ಹರಿಯಲ್ಲಿ ಯಾವ ಥರ ಕೊಡಬೇಕಂತಾರೆ, ತೈಲ ಧಾರಿಯಂತೆ ನಾವು ಕೊಡಬೇಕಾದ್ರೆ ಆ ರುದ್ರದೇವರು ನಮ್ಮ ಏಕಚಿತ್ತ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ, ಶಿವನ ಆಚರಣೆಯನ್ನು ಏನೇ ಮಾಡಿದರೂ ಕೂಡ ಒಂದು ನಾಮಸ್ಮರಣೆ ಮುಖಾಂತರ ಮಾಡಬೇಕು. ಅದೇ ರೀತಿಯಲ್ಲಿ ಮಾದ್ನೂರು ವಿಷ್ಣು ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ. ಮಾದ್ನೂರು ವಿಷ್ಣು ತೀರ್ಥರ ಜನನ ಅಂತ ಹೇಳಿದರೆ ಶ್ರೀ ಜಯತೀರ್ಥರ ಒಂದು ಜಯಂತಿ ದಿನ, ಹುಟ್ಟುಹಬ್ಬ ಅಂದರೆ ಜಯಂತಿ ದಿನ. ಅಂದರೆ ಅವರು ಸಿದ್ದಾಪುರದಲ್ಲಿ ಹುಡ್ತಾರೆ. ಸಿದ್ದಾಪುರ ಅಂತ ಹೇಳಿದ್ರೆ ಸವಣೂರ ಹತ್ರ ಒಂದು ಸಿದ್ದಾಪುರ ಇದೆ. ಆ ಸಿದ್ದಾಪುರ ಯಾವುದಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ, ಅತ್ಯಂತ ಹೆಚ್ಚು ತುಳಸಿ ಗಿಡಗಳನ್ನು ಬೆಳೀತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಅದು ಸಿದ್ದಾಪುರ ಗ್ರಾಮ. ಆ ಗ್ರಾಮದಲ್ಲಿ ಹುಡ್ತಾರೆ. ಮುಂದೆ ಅವರು ಮುನವಳ್ಳಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಕೂಡ ತಪಸ್ಸು ಮಾಡ್ತಾರೆ. ಅವರು ತಪಸ್ಸು ಮಾಡಿದ ಒಂದು ಅಶ್ವತ್ಥ ವೃಕ್ಷವನ್ನು ಕೂಡ ನಾವು ಕಾಣಬಹುದು. ಅದೇ ರೀತಿಯಾಗಿ ಮಾದ್ನೂರು ವಿಷ್ಣು ತೀರ್ಥರು ಅಲ್ಲಿ ವೆಂಕಟೇಶ ದೇವರ ಗುಡಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಅಂಥ ಮುನವಳ್ಳಿ ಪ್ರದೇಶದಲ್ಲಿ ಸಾಕಷ್ಟು ತಮ್ಮ ಜೀವನವನ್ನು ವೈರಾಗ್ಯದಿಂದ ಕಳೀತಾರೆ. ಯಾಕಂತ ಹೇಳಿದ್ರೆ ಅವರು ಹುಟ್ಟು ಶ್ರೀಮಂತರವರು. ಆ ಶ್ರೀಮಂತಿಗೆ ಎಷ್ಟು ಇತ್ತು ಅಂತ ಹೇಳಿದ್ರೆ, ಒಂದು ಬಂಗಾರದ ಸರಪಳಿಯಿಂದ ಬೆಳ್ಳಿಯ ತೂಗುಮಣಿ ಮೇಲೆ ಕೂತು ಗಂಡ ಹೆಂಡತಿ ಕೂತು ಒಂದು ಜೋಕಾಲಿ ಆಡೋ ಕಾಲಕ್ಕೆ ಒಬ್ಬ ದಾಸಯ್ಯ ಬರ್ತಾನೆ. ಗೋವಿಂದ ನಮ್ಮ ಗೋವಿಂದ ಅಂತಕ್ಕಂಥ ಒಂದು ಪದ ಹಾಡಿದಾಗ, ನಮ್ಮ ಹಿಂದೆ ಮಂಚ ಬಾರದು, ಮಡದಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರಿ ಧರ್ಮ ಅಂಥೇಳಿ ಹಾಡ್ಕೊತ ಹೋಗ್ತಾನೆ. ಮತ್ತೆ ದಾಸಯ್ಯನ ವಾಪಸ್ ಕರೆಸಿ ಮತ್ತೆ ಅದನ್ನೇ ಹಾಡಿಸ್ತಾರೆ. ಹಾಡಿಸಿದಾಗ ಆ ದಾಸಯ್ಯನ ಹಾಡು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಹೆಂಡತಿನ ಕರೀತಾರೆ, ಹೊರಗೆ ಬಾ ಅಂಥೇಳಿ. ಅದರ ಮೇಲೆ ತುಳಸಿ ಇಟ್ಟು ಕೃಷ್ಣಾರ್ಪಣ ಅಂಥೇಳಿ ಅತ್ಯಂತ ವೈರಾಗ್ಯಶಾಲಿಗಳು. ನಾವು ದಾನ ಕೈಲಿಂದ ಕೊಟ್ಟರೆ ಇಡೀ ತುಳಸಿ ದಳ ಹಾಕಿ ಇಡೀ ಮನೆಯನ್ನು ಕೊಟ್ಟರು. ನಾವು ದಾಸ ಶ್ರೇಷ್ಠರಲ್ಲಿ ನಾವು ಪುರಂದಾಸರನ್ನು ಈ ರೀತಿ ಕಾಣ್ತೀವಿ, ವೈರಾಗ್ಯ ತಾಳಿದಾಗ.
ಅದೇ ರೀತಿಯಾಗಿ ಯತಿಗಳಲ್ಲಿ ನಾವು ನೋಡಬೇಕಾದ್ರೆ ಅತ್ಯಂತ ವೈರಾಗ್ಯ ಶಿಖಾಮಣಿಗಳು ಅಂತ ಹೇಳಿದ್ರೆ ಮಾದನೂರು ವಿಷ್ಣು ತೀರ್ಥರು ತಮ್ಮ ಭೌತಿಕ ದೇವನ 42 ವರ್ಷದಲ್ಲಿ ಮಾದನೂರಿನಲ್ಲಿ ಕಳೆದರು. ಆ ಮಾದನೂರಲ್ಲಿ ಸಿಕ್ಕಿರ್ತಕ್ಕಂಥ ನಾರಾಯಣ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದರು. ಅಂದರೆ ಯಾರಿಗೆ ಬದ್ರಿಗೆ ಹೋಗೋದಾಗೋದಿಲ್ಲ ಆ ನಾರಾಯಣನ ಒಂದು ದರ್ಶನ ಮಾಡಿದ ಸಾಕು ಬದ್ರಿಗೆ ಹೋಗಿದಂಥ ಪುಣ್ಯ ಬರ್ತದೆ. ಅವರು ಗುರುಗಳು ಹುಡುಕುತ್ತ ಹೋದಾಗ ಬೇಣಿ ಸ್ವರೂಪದಲ್ಲಿ ವ್ಯಾಸ ತತ್ವಜ್ಞರು ಸಿಕ್ಕರು. ವ್ಯಾಸ ತತ್ವಜ್ಞ ಯಾಕಂದರೆ ವ್ಯಾಸ ತತ್ವಜ್ಞರು ಯಾರು ಅಂತ ಹೇಳಿದ್ರೆ ಭುವನೇಂದ್ರ ತೀರ್ಥರ ಒಂದು ಪಟ್ಟ ಶಿಷ್ಯರು. ಆವಾಗ ವ್ಯಾಸ ತೀರ್ಥ ತತ್ವಜ್ಞರು ಹೋದಾಗ ಅವರಿಗೆ ವಿಷ್ಣು ತೀರ್ಥ ಅಂತ ಹೇಳಿ ಪದನಾಮ ಕೊಟ್ಟು ಅವರಿಗೆ ಒಂದು ಧರ್ಮಕ್ಕೆ ಸಾಧನೆ ಮಾಡ್ತಕ್ಕಂಥ ಮಾಡಿದರು. ಸಾಕಷ್ಟು ಗ್ರಂಥಗಳನ್ನು ಬರೆದರು. ಅದರಲ್ಲಿ ಭಾಗವತದ ಮೇಲೆ ಬರೆತಕ್ಕಂಥ ಭಾಗವತ ಸಾರೋದ್ಧಾರ ಇವತ್ತಿಗೂ ಎಲ್ಲರ ಮನೆಯಲ್ಲಿದೆ. ಜೊತೆಗೆ ವಿಷ್ಣು ತೀರ್ಥರ ತಪಸ್ಸು ಅಂತ ಹೇಳಿದರೆ ಕೇವಲ ತಾಮ್ರದ ನಾಣ್ಯಗಳನ್ನು ಇಟ್ಟು ರಾತ್ರಿ ಜಪ ಮಾಡಿ ಮಲ್ಕೊಂಡ್ರೆ ಮುಂಜಾನೆ ಅದು ಬಂಗಾರದ ನಾಣ್ಯಗಳಾಗ್ತದೆ. ಹೀಗಾಗಿ ಮಾದನೂರಲ್ಲಿ ಬಂದಿರತಕ್ಕಂಥ ಬರಗಾಲವನ್ನು ಕಳೆದ ಮಹಾಪುರುಷರು ಅಂತ ಹೇಳಿದರೆ ಮಾದನೂರು ವಿಷ್ಣು ತೀರ್ಥರು. ಅವರ ಸ್ಮರಣೆಯನ್ನು ಮಾಡೋಣ. ಕೇವಲ ಕೊಪ್ಪಳಕ್ಕಿಂತ ಮುಂಚೆನೇ ಬರ್ತಕ್ಕಂಥ ಒಂದು 30 ಕಿಲೋಮೀಟ್ರ್ ಒಳಗೆ ಹೋದರೆ ನಮಗೆ ಸಿಕ್ಕಂಥದ್ದು ಮಾದನೂರು. ಅತ್ಯಂತ ಚಿಕ್ಕ ಗ್ರಾಮ ಆದರೂ ಇಡೀ ದೇಶದ ಜನರನ್ನು ತನ್ನಡೆ ಸೆಳೆತಕ್ಕಂಥ ಆಕರ್ಷಣೆಯ ಮೂಲ ವೃಂದಾವನ ಮಾದನೂರು ವಿಷ್ಣು ತೀರ್ಥರ ಮೂಲ ವೃಂದಾವನ ಇದೆ. 3 ದಿನ ಆರಾಧನೆ ಬಹಳ ವೈಭವದಿಂದ ಆಗ್ತಾಯಿದೆ. ದಯವಿಟ್ಟು ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಶಿವರಾತ್ರಿ ಜಾಗರಣೆ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ ಆರೋಗ್ಯ ಕೊಡಲಿ. ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಭಗವಂತನ ನಾಮಸ್ಮರಣೆ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.